ಬಿಗ್ ಬಾಸ್ ನೀವು ಹೋಗ್ತಿದ್ದೀರಾ ನೆಕ್ಸ್ಟ್ ಸೀಸನ್? ನಂಗೆ ಸ್ವಲ್ಪ ಸಿಟ್ಟು ಬಂದ್ರೆ ಕೈ ಬಾಯಿ ತುಂಬಾ ಜಾಸ್ತಿ ಆಕ್ಷನ್ ಆಗುತ್ತೆ. ಸುದೀಪ್ ಸರ್ ನೀನ್ ಹೊಡೆದ ಆಚೆ ಹಾಕ್ತಾರೆ ನಿನ್ಗಿರೋ ಕೋಪಕ್ ನೀನ್ ಯಾವನ್ಗೋ ಹೊಡಿತ್ಯಾ, ನಿನ್ನ ಅದ್ ಆಚೆ ಕರ್ಕೊಂಡ್ ನೀನ್ ಹೊಡಿತಾರೆ ಹೋಗು ಅಂತ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸುದೀಪ್ ಸರ್ ಕೈಲಿ ಬಯಸ್ಕೋಬೇಕಲ್ಲ. ಯಾಕೆ ನಾನೇನೋ ಯಾಕಂದ್ರೆ ನಾನು ತಪ್ಪು ಮಾಡೇ ಮಾಡ್ತೀನಿ, ನನಗೆ ಗೊತ್ತು. ರೆಕಾರ್ಡೇ ಬೇರೆ, ಯಾರು ಮುರಿಯಕ್ಕೆ ಆಗಲ್ಲ ಪ್ರಪಂಚದಲ್ಲಿ. ಇನ್ನೊಂದ್ ಜನ್ಮ ಬಂದು ಅವರೇ ಮುರಿಬೇಕು ಹೊರತು ಆ ಕಟೌಟ್ ಆರ ನೋಡಿದ್ರ ಯಾವ ಇರೋಕ್ ಬಿಡುತ್ತೆ ಸಾಧ್ಯ. ವರ್ಲ್ಡ್ ರೆಕಾರ್ಡ್ ಅಲ್ಲಿ ಲಿಸ್ಟ್ ಅವರೇ ಇರೋದು ಆಕ್ಚುಲಿ ಆರಗಳು ಬಿದ್ದಿರೋದ್ರಲ್ಲಿ. ಸುಮಾರು ವಿಷಯದಲ್ಲಿ ಅವರಿಬ್ರು ಸ್ವಲ್ಪ ಸಿಮಿಲರ್ ಇದಾರೆ ಅಂತ ಅನ್ಸುತ್ತೆ. ಕಣ್ಣು ಅಬ್ಸರ್ವ್ ಮಾಡಿ, ಆಕ್ಚುಲಿ ಅವರಿಬ್ರು ಸ್ವಲ್ಪ ಸಿಮಿಲರ್ ಇದೆ ವಿಷ್ಣುವರ್ಧನ್ ಮತ್ತೆ ಸುದೀಪ್ ಸರ್ದು. ಸುದೀಪ್ ಸರ್ ಬಗ್ಗೆ ಇನ್ನೊಂದು ಗೊತ್ತಿಲ್ದಿರೋದೇನು ಅಂದ್ರೆ ಚಂದನ್ ರೆಡಿ ಆಯ್ತು. ಎಷ್ಟು ಅವರು? ಅರ್ಧ ಗಂಟೆನಾ ಇವಾಗ? ಏನೋ ಒಂಚೂರು ಆಚೆ ಆಚೆ ಆಗುತ್ತೆ. ಫುಲ್ ಸಖತ್ತಾಗಿ ರೆಡಿ ಆಗಿದ್ದೀರಾ ಅಣ್ಣ ಇವಾಗ? ಥ್ಯಾಂಕ್ ಯು. ಬನ್ನಿ ಇವಾಗ 2ನೇ ಎಪಿಸೋಡ್ ಸ್ಟಾರ್ಟ್ ಮಾಡೋಣ ಬೇಗ. ಎಸ್ ಮಾಡ್. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. 12 hours ಚಾಲೆಂಜು, ಒಂದಿನ ಚಾಲೆಂಜು ನಮ್ಮ ಸುಷ್ಮಿತ್ ಅಣ್ಣನ್ ಜೊತೆ. ಸೊ 2ನೇ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತಂ ಸುಸ್ವಾಗತಂ. ಹೇಗ್ ಬರ್ತಿದೆ ಅವ್ರ ಪಾತ್ರ? ಸೂಪರ್ ಆಗಿದೆ ಮಾತ್ರ. ಹೈಲೈಟ್ ಅದಂತೂ ನೋಡಕಂತೂ ಅದಿನ್ ನೋಡಕಂತಾನೆ ನಾನು 1 hour ಪರ್ಮಿಷನ್ ತಗೊಂಡ್ ಹೋಗ್ತೀನಿ. ಹೌದಾ? ನೈಟ್ 9 ಗಂಟೆಗೆ ಹೋಗೋದು, ಬಟ್ ಬೇಗ ಬಂದ್ಬಿಡ್ತೀವಿ ನಾವು. ಸರಿ ಸರ್, ಬೈ ಬೈ. Okay, bye. ಥ್ಯಾಂಕ್ ಯು, ಬೈ ಬೈ. ಪಾತ್ರ ಎಷ್ಟು ಇಷ್ಟ ಆಗ್ತಿದೆ ಅಂದ್ರೆ ಜನರಿಗೆ, ಎಲ್ಲೋದ್ರು ನಿಮ್ನ ಕಂಡಿಡಿತಾರೆ, ಮಾತಾಡಿಸ್ತಾರೆ. ಜಿಮ್ ಸೀನ್ ಅಷ್ಟು ಹಚ್ಕೋಬಿಟ್ಟವ್ರೆ. ಏನ್ ಅನ್ಸುತ್ತೆ ನಿಮ್ಗೆ? ಈಗ ಜಿಮ್ ಸೀನ ನಗಿಸ್ತಾ ಇದ್ದ ಅಲ್ವಾ, ಹೌದು. ಅವಾಗ ಒಳ್ಳೊಳ್ಳೆ ಕಮೆಂಟ್ಸ್ ಗಳು ಬರೋದು, ಅವಾಗ ನನಗೆ ಖುಷಿ ಆಗೋದು. ಈಗ ಜಿಮ್ ಸೀನ್ ಒಂದ್ ಸ್ವಲ್ಪ ವಿಲನ್ ಶೇಟ್ ತರ, ವಿಲನ್ ಅಂದ್ರೆ ಆ ಕತೆಗೆ ಹಂಗಾಗಿದೆ. ಓಕೆ. ಅಂದ್ರೂ ಜನ ಕಮೆಂಟ್ಸ್ ಹಾಕ್ತಿದ್ದಾರೆ, ಬಟ್ ನೆಗೆಟಿವ್ ಇದ್ರಲ್ಲಿ. ಆ ಒಳ್ಳೆ ಕಮೆಂಟ್ ಗಿಂತ ಕೆಟ್ಟ ಕಮೆಂಟ್ ಗೆ ನಾನು ಪ್ರೋತ್ಸಾಹ ಜಾಸ್ತಿ ಕೊಡ್ತೀನಿ. ಯಾಕೆ ಅಂದ್ರೆ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ಆ ಕ್ಯಾರೆಕ್ಟರ್ ನಂಗೆ ತುಂಬಿದಿನಲ್ವಾ, ಅದ್ರ ಕಮೆಂಟ್ ಬರ್ತಾ ಇದೆಯಲ್ಲ. ಸೊ ಅದ್ರಕ್ಕಿಂತ ಈ ಕಮೆಂಟೇ ಗ್ರೇಟ್ ಆಕ್ಚುಲಿ. ಈಗ ನೋಡು ಜನ ಅಂದ್ರೆ ಅವನಿಗೆ ನಾನು ತೊಂದ್ರೆ ಕೊಡ್ತಿರೋ ತರ ನಾನು ಆಕ್ಟಿಂಗ್ ಮಾಡಿದೀನಿ. ಹೌದೌದು. ನಾನ್ ಏನೋ ಡಬ್ಬಾ ತರ ಮಾಡ್ರೆ ಅವ್ರ ಯಾಕೆ ಬಂದ್ ಹೇಳ್ಬೇಕು. ಈಗ ಟೈಮ್ ತೋರಿಸಿ ನೀವು ವಾಚಲ್ಲಿ. ಈಗ 2:15. 2:15. ನಾವು ಸ್ಟಾರ್ಟ್ ಮಾಡಿದ್ದು 7:30 ಅನ್ಕೊಂಡ್ರೆ 7 ಗಂಟೆ. 7, 8, 9, 10, 11, 12, 1, 2. 7 hour ಕಳೆದ್ ಬಿಟ್ವಲ್ಲಣ್ಣ ಆಲ್ಮೋಸ್ಟ್. ಇನ್ನು ಇದೆ ಅಲ್ಲ, ಇನ್ನು ಆ 5 hours ಅಲ್ಲೆಲ್ಲ ಇನ್ನು ಏನೇನಿದೆ. ಹೌದು, ತುಂಬಾ ಇದೆ. ಸೀರಿಯಲ್ ಸಿಗಕ್ಕೂ ಮುಂಚೆ ಆಡಿಷನ್ಸ್ ಕೊಡ್ತಾ ಇದ್ರಿ, ಮತ್ತೆ ಬೆಂಗಳೂರಿಗೆ ಬಂದಿದ್ರಲ್ಲ ಮೈಸೂರಿಂದ. ಸರ್ವೈವ್ ಮಾಡಕ್ ಏನ್ ಮಾಡ್ತಾ ಇದ್ರಿ ಕೆಲ್ಸ? ನಾನು ಎಲೆಕ್ಟ್ರಾನಿಕ್ ಸಿಟಿ ಇಲ್ಲಿ ಸಿಂಗ್ಸಂದ್ರ ಅಂತ ಇದೆ, ಶಂಕರ್ ನಾಗ್ಸ್ ಅವರ ಫಾರ್ಮ್ ಹೌಸ್. ಓಕೆ. ಈಗ್ಲೂ ಅವ್ರ ವೈಫ್ ಅಲ್ಲೇ ಇರೋದು. ಅದ್ರ ಪಕ್ಕದಲ್ಲೇ ನಾನು ಪಿ ಜಿಲಿ ಇದ್ದಿದ್ದೆ ಆಕ್ಚುಲಿ. ಅವ್ರೆಲ್ಲ ಮಾತಾಡ್ಸಿದೀನಿ ನಾನು. ಸೊ ಅಲ್ಲಿ ನಾನು ಒಂದು ಎಕ್ಸ್ಪ್ರೆಸ್ ಪೀಸ್ ಅನ್ನೋ ಒಂದು ಕಂಪನಿ ಇತ್ತು, ಅಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಡೆಲಿವರಿ ಬಾಯ್ ಆಗಿ ಸೇರ್ಕೊಂಡೆ. ಅದಾದ್ಮೇಲೆ ಜೂನಿಯರ್ ಎಕ್ಸಿಕ್ಯೂಟಿವ್ ಆಗಿ, ಸೊ ಹಂಗೆ ಅದಾದ್ಮೇಲೆ ಬಿಟ್ಟೆ. ಆಮೇಲೆ ಏನಾದ್ರು ಮುಂದುವರ್ಸಕ್ ಹೋಗ್ಲಿಲ್ಲ ನಾನು. ಆ ಕೆಲ್ಸದಲ್ಲೂ ತುಂಬಾ ಅವಮಾನಗಳಿತ್ತು. ಏನ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಹೊಡಬೇಕು, ಯಾರು ಕೆಳಗಡೆ ಇಳಿದ್ ಬರ್ತಾ ಇರ್ಲಿಲ್ಲ. ಆತರ 100 ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಎಷ್ಟು 100 ಜನಕ್ಕೆ ನಾನು ಹಂಚ್ಬೇಕಾಗಿತ್ತು, ಹೋಗ್ಬೇಕಾಯ್ತು ಬಿಸ್ಲಲ್ಲೆಲ್ಲ. ಈ ಕೆಲಸ ಮಾಡೋಣ ಬಂದಿದ್ ಏನ್ ಮಾಡಕ್ ಆರ್ಟಿಸ್ಟ್ ಆಗಕ್ಕೆ. ಸೊ ಬೇಡ, ನಾನು ಆರ್ಟಿಸ್ಟೇ ಆಗ್ತೀನಿ ಅಂತ ಅನ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದೆ. ಆಮೇಲೆ ಯಾವ್ದು ಅವಕಾಶನೂ ಸಿಕ್ತಿರ್ಲಿಲ್ಲ, ಯಾವ್ದು ಆಗ್ತಿರ್ಲಿಲ್ಲ ಅನ್ಬಿಟ್ಟು ಸಾಕು, ಇನ್ನು ಇದು ಮುಗೀತು ಕತೆ ಬಿಡು ಅನ್ಬಿಟ್ಟು ಹೋದೆ ವಾಪಸ್ ಮೈಸೂರಿಗೆ. ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದೆ. ಬಿಗ್ ಬಾಸ್ ನೀವು ಹೋಗ್ತಿದ್ದೀರಾ ನೆಕ್ಸ್ಟ್ ಸೀಸನ್ ಇಲ್ವಾ? ಚಾನ್ಸ್ ಸಿಕ್ಕಿದೆ ಅಂತ ಮಾಹಿತಿ ಬಂದಿದೆ, ನಿಜಾನ ಇಲ್ವಾ? ಸತಾಯಿಸ್ಬೇಡಿ, ಹೇಳ್ತೀನಿ. ಅದ್ ಆಕ್ಚುಲಿ ಅದೆಲ್ಲ ರೂಮರ್ಸೇ. ಅಯ್ಯೋ, ಅಂದ್ರೆ ಅದು ಈ ವರ್ಷ ಅಲ್ಲ, ಹೋದ್ ವರ್ಷನೂ ಅಷ್ಟೇ. ನಾನು ಸೀರಿಯಲ್ ಮಾಡ್ತಾ ಇದೀನಿ, ಯಾರೊಬ್ಬ ನನ್ ಫೋಟೋ ಹಾಕ್ಬಿಟ್ಟಿದ್ದಾನೆ. ನಾನ್ ಬಿಗ್ ಬಾಸ್ ನನ್ ಫ್ರೆಂಡ್ಸ್ ಎಲ್ಲ ಬಿಗ್ ಬಾಸ್ ಹೋಗ್ತಿದ್ಯಾ ಕಣ, ಕಂಗ್ರಾಚುಲೇಷನ್, ಏನೋ ಮಾತಾಡ್ತಿದೀರಾ ಅಂತ. ನಾನು ನೀನ್ ಹಿಂಗ್ ಹೋಗ್ತಾ ಇದ್ದೆ, ನಂಗೂ ನೀನ್ ಸುಳ್ಳು ಹೇಳ್ತಿ ಗೊತ್ತು, ಬಿಗ್ ಬಾಸ್ ಅವ್ರು ಹೇಳೋರೆ ನಿಂಗೆ ಹೋಗ್ಬೇಡ ಅಂತ ಹೇಳೋರೆ. ನಾನ್ ಯಾವ ಬಿಗ್ ಬಾಸ್, ಯಾವ್ದೋ ಇದು, ನಾನ್ ಯಾವ್ದೋ ಬೇರೆ ಚಾನಲ್ ಕೆಲಸ ಮಾಡ್ತಾ ಇದೀನಿ, ಏನ್ರ ಹೇಳ್ತಿದ್ರೆ ಸೀರಿಯಲ್ ಮಾಡ್ತಿದ್ದೆ ಕಣ್ರ ನಾನು ಅನ್ಕೊಂಡು ನಂಬ್ತಾನೆ ಇಲ್ಲ. ಮತ್ ಫೋಟೋ ಹಾಕಿದಾರೆ, ನಾನ್ ಫೋಟೋ ಹಾಕಿದಾರೆ ಯಾವ್ದು ಕಳ್ಸೋದಾಗ ಅದ್ ಯಾವ್ದ್ರಲ್ಲ ಒಂದ್ರಲ್ಲಿ ಇತ್ತು. ಹಂಗೆ ಈ ವರ್ಷನೂ ಅದು ಹಂಗೆ ರೂಮರ್ಸ್, ಅದು ಸುಮ್ನೆ ನಾನು ಹೋಗ್ತಿದೀನಿ ಹಂಗೆ ಹಿಂಗೆ ಅನ್ಕೊಂಡತ್ರ. ಇದೆಲ್ಲ ಏನು ಇಲ್ಲ. ನನಗೆ ಹೋಗಕ್ ಭಯ, ಯಾಕಂದ್ರೆ ನನಗೆ ಸಿಕ್ಕಾಪಡೆ ಶಾರ್ಟ್ ಟೆಂಪರ್ಡ್ ನಾನು ಇವಾಗ ಮಾತಾಡ್ತಿರೋಷ್ಟು ಈಸಿಯಾಗಿ ನಾನು ಇರಲ್ಲ ಕೆಲವು ಕಡೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಅಲ್ಲಿ ಆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ರೆ ಕೈ ಬಾಯಿನ ಕಟ್ಟಿಡ್ಬೇಕು, ಬುದ್ಧಿನ ಹೆಚ್ಚಿಡ್ಬೇಕು ಅಂತಾರೆ.
ಸೊ ಈ ಮೂರಲ್ಲೂ ನಾನು ವೀಕು. ನನ್ ಫ್ರೆಂಡ್ಸ್ ನಮ್ಮ ಅಮ್ಮ ಹೇಳ್ತಿರ್ತಾರೆ, ನೀನ್ ಒಂದ್ ದಿನ ಇರಲ್ಲ ಬಿಗ್ ಬಾಸ್ ಅಲ್ಲಿ, ಸುದೀಪ್ ಸರ್ ನೀನ್ ಹೊಡೆದ ಆಚೆ ಹಾಕ್ತಾರೆ, ನಿನ್ಗಿರೋ ಕೋಪಕ್ ನೀನ್ ಯಾವನ್ಗೋ ಹೊಡಿತ್ಯಾ, ನಿನ್ನ ಅದ್ ಆಚೆ ಕರ್ಕೊಂಡ್ ನೀನ್ ಹೊಡಿತಾರೆ ಹೋಗು ಅಂತ. ನಂಗೆ ಸ್ವಲ್ಪ ಸಿಟ್ಟು ಬಂದ್ರೆ ಕೈ ಬಾಯಿ ತುಂಬಾ ಜಾಸ್ತಿ ಆಕ್ಷನ್ ಆಗುತ್ತೆ. ನಾನ್ ಹೋಗಿ ಆಮೇಲೆ ನನ್ ಪರ್ಸನಾಲಿಟಿ ಏನಾದ್ರು ಕಮ್ಮಿ ಆಗ್ಬಿಡುತ್ತೆ ಅನ್ನೋದು ನನಗ್ ಭಯ ಸಿಕ್ಕಾಪಟ್ಟೆ. ನೀವು ಬಾಯಿ ಮಾತಾಡೋದಕ್ಕಿಂತ ಕೈ ಮಾತಾಡ್ಬಿಡುತ್ತೆ ಅನ್ನೋದು ಭಯ ನಿಮ್ಗೆ? ಅದು ಬಾಯಿ ಮಾತಾಡೋರು ಪರವಾಗಿಲ್ಲ, ಕೈ ಮಾತಾಡ್ಬಿಟ್ರೆ ತಪ್ಪು. ಬ್ರೇಕಿಂಗ್ ನ್ಯೂಸ್, ಕಂಟೆಸ್ಟೆಂಟ್ ಮೇಲೆ ಸುಷ್ಮಿತ್ ಜೈನ್ ಅಲ್ಲೇ, ಆದ ಕಾರಣ ಬಿಗ್ ಬಾಸ್ ಇಂದ ಹೊರ ಬಂದ ಸುಷ್ಮಿತ್ ಜೈನ್. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ರೆಮ್ಯುನರೇಷನ್ ಕೊಟ್ರೆ ಹೋಗ್ತೀವಿ ಅಷ್ಟೇ. ನೋಡೋಣ, ಆತರದೆಲ್ಲ ಏನು ಬಂದಿಲ್ಲ. ನೋಡೋಣ, ಅದೊಂದ್ ಕ್ಷೇತ್ರ ಟ್ರೈ ಮಾಡೋಣ ಅಂತ ಇತ್ತು, ಬಟ್ ಈಗೇನ್ ಆತರದ್ದೇನಿಲ್ಲ. ಅಲ್ಲ, ಈಗ ಒಂದ್ ಕೇಸ್ ಈ ಸೀಸನ್ ಕರೆದ್ರಪ್ಪ ಕಾಲ್ ಮಾಡಿ, ನೋಡಿ ನೀವು ಈ ತರ ಬಿಗ್ ಬಾಸ್ ಬನ್ನಿ, ಫಸ್ಟ್ ಫೋನ್ ಬರ್ಲಿ ಆಮೇಲೆ ಡಿಸೈಡ್ ಮಾಡೋಣ. ಎಕ್ಸ್ಪೆಕ್ಟೇಷನ್ ಇಸ್ ಇಂಜುರಿಯಸ್ ಟು ಹೆಲ್ತ್. ನನ್ನ ಹೆಸರು ನಂಜುಂಡ ಅಂತ, ನನಗೆ ಇನ್ನೊಂದು ಹೆಸರಿದೆ. ವಿಷ್ಣು ಸರ್ ಬಾಸ್ ಏನ್ ಸಕದಾಗ ಹಾರ ಹಾಕಿದಾರಲ್ವ ಅಣ್ಣ ನಮ್ ಬಾಸ್. ನನ್ಗೆ ಇವತ್ತಿಗೂ ಗೊತ್ತಿರಂಗೆ ನನ್ಗೆ ಇಬ್ರು ಇಷ್ಟ ನಂಗೆ ಕನ್ನಡ ಇಂಡಸ್ಟ್ರಿಲಿ. ನಮ್ ದೊಡ್ಡ ಬಾಸ್ ಇವ್ರೆ, ಚಿಕ್ಕ ಬಾಸ್ ಬಂದ್ ನಮ್ ಸುದೀಪ್ ಸರ್, ಅದೆಲ್ರಿಗೂ ಗೊತ್ತು. ರೆಕಾರ್ಡೇ ಬೇರೆ, ಯಾರು ಮುರಿಯಕ್ಕೆ ಆಗಲ್ಲ ಪ್ರಪಂಚದಲ್ಲಿ. ಇನ್ನೊಂದ್ ಜನ್ಮ ಬಂದು ಅವರೇ ಮುರಿಬೇಕು ಹೊರತು ಆ ಕಟೌಟ್ ಹಾರ ನೋಡಿದ್ರ ಯಾವ ಇರೋಕ್ ಬಿಡುತ್ತೆ ಸಾಧ್ಯ. ವರ್ಲ್ಡ್ ರೆಕಾರ್ಡ್ ಅಲ್ಲಿ ಇಷ್ಟ ಅವರೇ ಇರೋದು ಆಕ್ಚುಲಿ ಹಾರಗಳು ಬಿದ್ದಿರೋದ್ರಲ್ಲಿ. ಅದನ್ನೇ ಸಾಹಸ ಸಿಂಹ ರೀ ರಿಲೀಸ್ ಆದಾಗ ಹಾಕಿದ್ರಲ್ಲ 8 ಲಕ್ಷ ಹೌದು ಹಾರ ಹಾಕಿದಾರೆ. ಅದ್ರಗಿಂತ ಮುಂಚೆನೆ ನಾನು ನೋಡಿದ್ದೀನಿ ಅವ್ರದ್ದು ಯಾವ್ದೇ ಕಟೌಟ್ ಆದ್ರೂ ಅಷ್ಟೇ. ನಮ್ಮ ಮೈಸೂರಲ್ಲೂ ಅಷ್ಟೇ, ಅವ್ರ ಬಾಡಿ ಕಾಣಿಸ್ತಾನೆ ಇರಲ್ಲ, ಬರೀ ಮುಖ ಬಿಟ್ರೆ ಏನು, ಬರೀ ಹಾರಗಳಲ್ಲೇ ಮುಖ ಅಷ್ಟೇ ಕಾಣಿಸ್ತಿರುತ್ತೆ. ಹೌದು, ಆತರ ಕಟೌಟ್ಗಳು. ಆಮೇಲೆ ಇನ್ನೊಂದು ನನಗೆ ನೆನಪಿದೆ, ಕೆಲವೊಂದು ಏರಿಯಾ ನನ್ನ ಹೆಸರುಗಳು ಹೇಳಲ್ಲ ಮೈಸೂರಲ್ಲಿ, ಆಮೇಲೆ ಜನಗಳು ಹೋಗಕ್ ಇದಿರುತ್ತಾರೆ. ಅದೆಲ್ಲ ವಿಷ್ಣು ದಾದಂಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್. ನಮ್ಮ ಅಮ್ಮನು ದೊಡ್ಡ ಫ್ಯಾನ್ ಆಕ್ಚುಲಿ ವಿಷ್ಣು ದಾದಂಗೆ. ಆ ಏರಿಯಾದಲ್ಲಿ ಒಬ್ಬ ವಿಷ್ಣು ದಾದಂದು ಫೋಟೋ ಅನ್ಸುತ್ತೆ, ಬ್ಯಾನರ್ ಕಟೌಟ್ ಅಲ್ಲ ಬ್ಯಾನರ್ ಅನ್ಸುತ್ತೆ. ಬ್ಯಾನರ್ ನೋಡ್ ಕೈ ತೋರ್ಸ್ಬಿಟ್ಟು ಮಾತಾಡ್ತಿದ್ದ. ಹೊಡೆದ್ರು ಕೈ ತೋರ್ಸ್ ಮಾತಾಡಿದ, ಕೈ ತೋರ್ಸ್ಬಿಟ್ಟು ಹೆಂಗ್ ಮಾತಾಡ್ದೆ ನೀನು, ನಮ್ ಬಾಸ್ ಕಟ್ಔಟ್ ಮುಂದೆ ನಿಂತ್ಕೊಂಡು, ಇದ್ರ ಬ್ಯಾನರ್ ಮುಂದೆ ನಿಂತ್ಕೊಂಡು. ಆತರ ಎಲ್ಲ ಫ್ಯಾನ್ಸ್ ಇದಾರೆ ನಮ್ ಬಾಸ್ಗೆ. ನನ್ಗೆ ಖುಷಿ ಒಂಥರ, ಏನ್ ಕ್ರೇಜ್. ಎಣ್ಣೆ ಎಲ್ಲ ಅನ್ಸ್ತಾರೆ ಅವ್ರದ್ದು ಇದ್ರಲ್ಲಿ, ನಮ್ ಬಾಸ್ ಬರ್ತಡೇ ಅನ್ಬಿಟ್ಟೆಲ್ಲ ನಾನು ಅದೆಲ್ಲ ನೋಡಿದೀನಿ. ಎಣ್ಣೆ ಅನ್ನದಾನ ಮಾಡೋದ್ ನೋಡಿದೀನಿ. ಯಾಕಂದ್ರೆ ಮೈಸೂರಲ್ಲಿ ಅವ್ರ ಎಷ್ಟು ಫ್ಯಾನ್ ಬೇಸ್ ಮೈಸೂರಲ್ಲಿ, ಅವ್ರ ಸಮಾಧಿ ಕೂಡ ಅಲ್ಲೇ, ಅಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಹಬ್ಬದ ತರ ಸೆಲೆಬ್ರೇಟ್ ಮಾಡ್ತಾರೆ. ನಿಮ್ಮ ಮೈಸೂರಲ್ಲಿ ಹತ್ರ ಒಂದಿನ ನೆಕ್ಸ್ಟ್ ಅವ್ರ ಬರ್ತಡೇ ದಿನ ಒಂದ್ ಬ್ಲಾಗ್ ಮಾಡು, ಕರ್ಕೊಂಡು ಹೋಗ್ತೀನಿ ನಿನ್ಗೆ ಒಂದಷ್ಟು ಜಾಗಗಳಿಗೆ. ಅಲ್ಲೆಲ್ಲ ತೋರಿಸ್ತೀನಿ ಅವ್ರ ಬರ್ತಡೇ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಒಂಥರ ಖುಷಿನೇ. ಅಂತವ್ರ ಫ್ಯಾನ್ ಆಗಿದ್ದೀನ ನಾನು. ಎಷ್ಟೊಂದ್ ಜನ ಗೊತ್ತಿಲ್ಲ ನಾನು ಬರೀ ಸುದೀಪ್ ಸರ್ಗೆ ಫ್ಯಾನು ಅಂತ ಅನ್ಕೊಂಡಿರ್ತಾರೆ. ಇಲ್ಲಿ ತೋರಿಸಿ ನಾನು ವಿಷ್ಣುದಾದನ್ ಬಗ್ಗೆ ಎಲ್ಲ ಮುಂಚೆ ಎಲ್ಲ ಇಲ್ಲಿ ಹಾಕ್ತಿದ್ದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ನನ್ ಇನ್ಸ್ಟಾಗ್ರಾಮ್ ಇಲ್ಲಿ ಸಿಂಹದ ಗತ್ತು ನಾಯಿಗೆ ಏನ್ ಗೊತ್ತು ಅದು ನಮ್ ಬಾಸ್ ಗತ್ತು ಕೊಡೆಲ್ಲ ನಾನು ಪೋಸ್ಟ್ ಮಾಡಿದ್ದೀನಿ. ಈಗ 2020ರಲ್ಲಿ 6 ವರ್ಷದಿಂದ ಹತ್ರ ಎಷ್ಟೊಂದು ಫೋಟೋ ಹಾಕಿದೀನಿ ಅವ್ರದ್ದು. ಅಭಿಮಾನಿ ಆಗಿದ್ದು ಅವರ ಸಿನಿಮಾ ನೋಡಿನ, ಅವರ ಪರ್ಸನಾಲಿಟಿನ, ಅವರ ಮಾತು ನಡವಳಿಕೆ ಯಾವ್ದು ನೋಡಿ ಅಭಿಮಾನಿ ಆಗಿದ್ ನೀವು? ವಿಷ್ಣು ಸರ್ ಅಭಿಮಾನಿ. ಅದು ಆ ಏಜ್ ಅಲ್ಲಿ ಜಡ್ಜ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನ್ ಫಸ್ಟ್ ಟಿವಿ ಅಂತ ಸಿನಿಮಾ ನೋಡಿದ್ದೆ ಬಂದು ನನ್ಗೆ ಗೊತ್ತಿರಂಗೆ ಮೋಸ್ಟ್ಲಿ ಯಜಮಾನ ಇರ್ಬೋದೇನೋ. 2010ರಲ್ಲಿ ಅನ್ಸುತ್ತೆ ಮೇ ಬಿ ಅವ್ರು ಎಕ್ಸ್ಪೈರ್ ಆಗಿದ್ದು. ನಾನು 10th. ಅವ್ರು ಎಕ್ಸ್ಪೈರ್ ಆದಾಗ್ಲೂ ಒಳ್ಳೆ ಮೈಸೂರಲ್ಲಿ ಆಗಿದ್ ಗಲಾಟೆಗಳಾಗಿರ್ಬೋದು ಅದೆಲ್ಲ ನಾನು ನೋಡಿದೀನಿ. ಅದೆಲ್ಲ ಆಕ್ಚುಲಿ ಯಾರ ಹತ್ರ ಹೋಗ್ಬಿಟ್ಟು ನಾನು ವಿಷ್ಣುದಾದನ್ ಫ್ಯಾನ್ ಅಂತ ಹೇಳ್ಬೇಕಾರೆ ಅವ್ರ ಬಗ್ಗೆ ಹೆಮ್ಮೆಯಿಂದ ಹೇಳೋರ್ ಗೊತ್ತಾ. ಅವ್ರು ಫ್ಯಾನೇ ಆಗಿರಲ್ಲ, ಅವ್ರು ವಿಷ್ಣು ಸರ್ ಬಗ್ಗೆ ಹೊಗಳ್ಬೇಕಾದ್ರೆ ನನ್ಗ ಅವಾಗ ಒಂಥರ ಖುಷಿ ಆಗೋದು. ಎಂತ ವ್ಯಕ್ತಿ ಫ್ಯಾನ್ ಆಗಿದ್ದೀನಪ್ಪ ನಾನು. ಎಲ್ಲಾ ಕಡೆ ಹೇಳ್ಕೊಳಕ್ ಇಷ್ಟ ಇಲ್ಲ, ನಾನು ಸುದೀಪ್ ಸರ್ ಫ್ಯಾನು, ನಾನು ವಿಷ್ಣು ಸರ್ ಫ್ಯಾನು. ಅದೇನಾಗ್ಬಿಡುತ್ತೆ, ಇವ್ನ್ ಬಕೆಟ್ ಹಿಡಿತಿದ್ದಾನೆ ಹಂಗೆ ಹಿಂಗೆ ಅಂತಾನು ಆಗುತ್ತೆ. ನಾನು ಇನ್ನೊಂದ್ ಹೇಳ್ಬಿಡ್ತೀನಿ, ಈ ಬಕೆಟ್ ಗಿಕೆಟ್ ಯಾಕಂದ್ರೆ ಲಾಸ್ಟ್ ಟೈಮ್ ಸುದೀಪ್ ಸರ್ ನ ಮೀಟ್ ಮಾಡಿದಾಗ ಒಂದು ಆಟೋಗ್ರಾಫ್ ಏನೋ ಹಾಕೊಟ್ಟಿದ್ರು. ಆ ಆಟೋಗ್ರಾಫ್ ಅಲ್ಲ, ಅವ್ರ ಬಗ್ಗೆ ಒಂದು ಇಂಟರ್ವ್ಯೂ ಅಲ್ಲಿ ನಾನು ಹೇಳಿದ್ದೆ. ಅವಾಗ ಒಬ್ಬ ಕಮೆಂಟ್ ಹಾಕಿದ್ದ, ಓ ಇಡಿ ಚೆನ್ನಾಗ್ ಬಕೆಟ್ ಇಡಿ ಹಂಗೆ ಹಿಂಗೆ ಅಂತ. ಸುದೀಪ್ ಸರ್ ಬಕೆಟ್ ಇಡಿ ಹಂಗೆ ಹಿಂಗೆ ಆಯ್ತಾ. ನಾನ್ ಇವಾಗ ಒಂದ್ ಉತ್ತರ ಕೊಡ್ತಿದೀನಿ, ಗುರು ನಮ್ ಬಾಸ್ ರೇಂಜೇ ಬೇರೆ, ಅವ್ರ ಗತ್ತೆ ಬೇರೆ ಆಯ್ತಾ. ಈ ಬಕೆಟ್ ಗಿಕೆಟ್ ಪ್ಲಾಸ್ಟಿಕ್ದು ಅದೆಲ್ಲ ನಮ್ ಬಾಸ್ ಗತ್ತು. ಅವ್ರಿಗೆ ರೇಂಜ್ಗೆ ಅವ್ರ ಇರೋ ಗತ್ತಿಗೆ ಹಿಡಿದ್ರೆ ನಾನ್ ಚಿನ್ನದ ಅಂಡೆನೆ ಹಿಡಿತೀನಿ ಹೊರತು ಇದು ಯಾವ್ದೋ ಪ್ಲಾಸ್ಟಿಕ್ ಹೋಗ್ ಬಕೆಟ್ ಎಲ್ಲ ಹಿಡಿಯಲ್ಲ ನಾನು. ಅದು ಅವ್ರ ರೇಂಜು ಅಲ್ಲ. ಇದು ಅವ್ನಿಗೆ ಉತ್ತರ ಕೊಡ್ತಿರೋದು. ನಾನು ಹೇಳ್ತಿರೋದು, ನಾನು ಒಬ್ಬ ಅಭಿಮಾನಿಯಾಗಿ ನಾನು ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ. ಅದನ್ನ ಅವನು ಬಕೆಟ್ ಅದು ಇದು ಅಂತಾನೆ ಅಂದ್ರೆ ಹಂಗಾರೆ ಏನರ್ಥ? ಹಂಗಾರೆ ಇವಾಗ ನಾನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಬಂತು ನಂದು, ಅದಕ್ಕೆ ನೀನು ಕಮೆಂಟ್ ಮಾಡ್ದೆ, ಹಂಗಾರೆ ನೀನ್ ಎಲ್ರಿಗೂ ಹಂಗೆ ಕಮೆಂಟ್ ಮಾಡ್ಬಿಡ್ತೆ ಹಂಗಾರೆ.
ಅದನ್ನೇ ಹೇಳೋದು ಫ್ಯಾನ್ಸ್ ಹೌದು ಆಬ್ವಿಯಸ್ಲಿ ನನ್ನ ಅಭಿಮಾನ ಅದು. ಅಭಿಮಾನ, ನಮ್ಮ ಬಾಸ್ ಗಳಷ್ಟು ಸಾಧನೆಗಳು ಮಾಡಿದಾರೆ, ನನ್ ಇಷ್ಟ, ನನ್ ಹೆಮ್ಮೆ, ನನ್ ಖುಷಿ ನಾನು ಹೇಳ್ಕೊತೀನಿ. ನಾಳೆ ದಿನ ನಾನ್ ಏನಾರು ಆದಾಗ್ಲೂ ಇದೇ ತರ ಯಾರೊಬ್ರು ಬರ್ತಾರೆ ಫ್ಯಾನ್ಸ್ ಅಂತ ಆಗ್ತಾರೆ, ಅವರು ಅಷ್ಟೇ ಅಭಿಮಾನ ತೋರಿಸ್ತಾರಲ್ವಾ. ಹೌದು. ನಮ್ಮ ಕರ್ನಾಟಕದಲ್ಲಿ ಜನಸಂಖ್ಯೆ ಎಷ್ಟಪ್ಪ? ಒಂದು 10 ಕೋಟಿನಾ? ಅಷ್ಟೇ 10 ಕೋಟಿ ಇಲ್ಲ ಅನ್ಕೋ, ಹ್ಮ್. ಒಂದು 6-7 ಅನ್ಕೋ, ಏಳು, ಒಂದ್ ಅಂದಾಜು. ಹ್ಮ್. ಆಯ್ತಾ? ಎಷ್ಟು ಜನ ಕಮೆಂಟ್ ಆಗ್ತಿದ್ದಾನೆ? ತುಂಬಾ ಕಮ್ಮಿ ಅಂದ್ರೆ ಕಮ್ಮಿ. ನಾನು ಹೇಳ್ತಿರೋದು ನೆಗೆಟಿವ್. ನೆಗೆಟಿವ್ ಒಂದು ತುಂಬಾ ಕಮ್ಮಿ. 100,000 ಜನಕ್ಕೆ ಅಷ್ಟೇ ಕೆಲಸ ಇಲ್ಲ ಆಯ್ತಲ್ಲ, ಕೆಲಸ ಇಲ್ಲದೆ ಕಮೆಂಟ್ ಆಗ್ತಾರೆ. ಅಷ್ಟೇ ಕೆಲಸ ಇಲ್ದೇ ಇರೋದಕ್ಕೆ ಕಮೆಂಟ್ Comment ಆಗ್ತಿರೋದು. ಆಗ್ತಾ ಅವಂಗೂ ಕೆಲಸ ಕಾರ್ಯ ಇದ್ದಿದ್ರೆ ಅವ್ನು ಕಮೆಂಟ್ ಕಮೆಂಟ್ ಆಗ್ತಿರ್ಲಿಲ್ಲ. ಆಗ್ತಾ ಇರ್ಲಿಲ್ಲ, ಆಮೇಲೆ ಅವನು ಎಷ್ಟು negative ಚೆನ್ನಾಗಿ ಮಾತಾಡ್ತಾ ಇರ್ಲಿಲ್ಲ. ಇವಾಗ ಒಂದು ಒಳ್ಳೆ ಕಮೆಂಟ್ ಬರಿಬೇಕಾದ್ರೆ ತುಂಬಾ ಈಸಿ, ಯಾಕಂದ್ರೆ ಮನ್ಸಿಂದ ಬಂದ್ಬಿಡುತ್ತೆ. ಹೇ ಯು ಆರ್ ಡೂಯಿಂಗ್ ಗುಡ್, ಇಂಗ್ಲಿಷ್ ಅಲ್ಲಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ಖುಷಿಯಾಗಿ ಮಾಡ್ತಿದ್ರೆ ಆಗ್ತಾರೆ. ಬಂದ್ಬಿಡುತ್ತೆ ಪಟ್ ಅಂತ. ಹಾ. ಬಟ್ ಅದೇ ಒಬ್ಬ ಟಾಂಟ್ ಮಾಡ್ಬೇಕು, ಒಬ್ಬಂಗೆ ಅವಮಾನ ಮಾಡ್ಬೇಕು, ಒಬ್ಬಂಗೆ ಕೆಡದಾಗ ಕಮೆಂಟ್ ಹಾಕ್ಬೇಕು, ಕಮೆಂಟ್ ಮಾಡ್ಬೇಕು ಅಂತ ಇರ್ತಾನಲ್ಲ, ಅವ್ನು ಎಷ್ಟು ಟೈಮ್ ತಗೊಂಡಿರಲ್ಲ, ಅವ್ನ ಟೈಮ್ ನ ಅವ್ನು ನಮ್ಗೆ ವೇಸ್ಟ್ ಮಾಡ್ತಿದೆ. ಒಂದು ಕೆಟ್ಟ ಪದ ಟೈಪ್ ಮಾಡೋದಾಗಿರ್ಲಿ, ಬಕೆಟ್ ಯೋಚನೆ ಮಾಡೋದಾಗಿರ್ಲಿ, ಮತ್ತೆ ಏನ್ ಹಾಕಿದ್ರೆ ಅವ್ನು ಉರಿಯುತ್ತೆ ಅನ್ನೋದು ಯೋಚನೆ ಮಾಡ್ತಾನೆ ಅಂದಾಗ ನನಗೆ ಮೈಲೇಜ್ ಇವ್ರು ನನಗೋಸ್ಕರ ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೆ, ಥ್ಯಾಂಕ್ ಯು. ಅವ್ನ್ ಅಲ್ಲೇ ಇರ್ತಾನ ಅಷ್ಟೇ. ಅಷ್ಟೇ ಅದೇ ನಾವು ಹೋಗ್ತಾ ಇರ್ತೀವಿ. ಆಮೇಲೆ ಇನ್ನೊಂದ್ ಹೇಳ, ಅವ್ನ್ ಯಾರು ಅಂತ ನನಗ್ ಗೊತ್ತಿಲ್ಲ, ನಾನ್ ಯಾರು ಅಂತ ಅವ್ನು ಗೊತ್ತಾ, ಅವನು ಗೊತ್ತು, ಅಷ್ಟೇ ಅವ್ನಿಗೂ ಬೇಕಾಗಿರೋದು. ಗೊತ್ತು, ಎಲ್ರಿಗೂ ಗೊತ್ತು ಅಷ್ಟೇ. ಇವರು ಸುದೀಪ್ ಸರ್ ಫ್ಯಾನ್ ಆಗಿದ್ದು ನೀವು ಅವ್ರ ಆಟಿಟ್ಯೂಡ್ ಇಂದನ, ಸಿನಿಮಾಗಳಿಂದನ, ಆಕ್ಟಿಂಗ್ ಇಂದನ? ನಂಗೆ ಆ ವ್ಯಕ್ತಿನೇ ಇಷ್ಟ. ನನಗೆ ನನ್ಗೆ ಅದಿಷ್ಟ ಇದಿಷ್ಟ ಅಂತ ಹೇಳ್ದಾಗ ಕುತ್ಕೊಳಕ ಒಂದೊಂದೇ ಇಲ್ಲ. ಏನ್ ಇಷ್ಟ ಇಲ್ಲ ಅಂತ ಕೇಳಿ, ಎಲ್ಲಾರು ಇಷ್ಟನೇ. ಎಲ್ಲಾನು ಇಷ್ಟ. So, ಏನಾದ್ರೂ ಅವರಿಂದ ನೀವು ಕಲ್ತ್ಕೊಂಡಿರೋದು, ಈಗ ಅವರ ಆಟಿಟ್ಯೂಡ್ ಆಗಿರ್ಬೋದು, ಸ್ವ್ಯಾಗ್ ಆಗಿರ್ಬೋದು, ಅವ್ರ ಹೆಲ್ಪಿಂಗ್ ನೇಚರ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು? ನಾನು ಅವ್ರನ್ನ ಡೈರೆಕ್ಟ್ ಆಗಿ ನೋಡಿದೀನಿ. ಹಾ. ಅವರಿಂದ ಕಲಿಬೇಕಾಗಿರೋದು ಲೂಸ್ ಟಾಕ್ಸ್ ಮಾತಾಡಬಾರ್ದು. ಓಕೆ. ನೀನ್ ಬಿಗ್ ಬಾಸ್ ಅಲ್ಲಿ ಏನ್ ನೋಡ್ತೀಯ ಎಕ್ಸಾಕ್ಟ್ ಅದೇ ಸುದೀಪ್ ಸರ್ ರಿಯಲ್ ಲೈಫ್ ಅಲ್ಲಿ. ಅಂದ್ರೆ ಹಾ. ಲೂಸ್ ಟಾಕ್ಸ್ ಮಾತಾಡಲ್ಲ, ಅದ್ ಯಾರೇ ಆಗಿರ್ಲಿ. ಆಮೇಲೆ ನಂದು ಅನ್ನೋ ಬಿಲ್ಡಪ್ಪೇ ಇಲ್ಲ. ನೀನು ಸುದೀಪ್ ಸರ್ ಹತ್ರ ಮೀಟ್ ಮಾಡಿದಾಗ ನಿನ್ಗೆ ಗೊತ್ತಾಗುತ್ತೆ. ನಾನು ಯಾಕಂದ್ರೆ 5 ಅವರ್ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊ, 5 hours ಆಲ್ಮೋಸ್ಟ್ 3 hours ಮೇಲೆ Okay. ಕೂತಿದ್ದೀನಿ ಅವ್ರ ಜೊತೆ ಎಲ್ಲಿ? ಪಿಲಾರಂಗ ಭಾಷಾ ಸೆಟ್ ಅಲ್ಲಿ. ನಾನು ಹೋದಾಗ ನಾನು ಅಬ್ಸರ್ವ್ ಮಾಡಿದೀನು ಅಂದ್ರೆ ಲೂಸ್ ಟಾಕ್ಸೇ ಮಾತಾಡಲ್ಲ, ಎಷ್ಟ್ ಬೇಕಷ್ಟೇ. ಈಗ ನಾವೆಲ್ಲ ಮಾತಾಡ್ತೀವಿ ಗೊತ್ತಾ, ಕೆಲವೊಂದು ಲೂಸ್ ಟಾಕ್ಸ್ ಅಂದ್ರೆ ಎಕ್ಸಾಂಪಲ್ ಏನ್ ಹೇಳಿ ನಾನು, ಅನವಶ್ಯಕವಾದ ಅಂದ್ರೆ ಮಾತ್ನ ಮುತ್ತು ಉದುರ್ಸಂಗ ಅದೇನೋ ಆಡ್ಬೇಕು, ಅದೇನೋ ಸಮಥಿಂಗ್ ಏನೋ ಅಂತಾರಲ್ಲ, ತೂಕದಲ್ಲಿ ಆಡ್ಬೇಕು ಅಂತ, ಹಂಗೆ ಅವರು ವೇಸ್ಟೇ ಮಾಡಲ್ಲ, ಎನರ್ಜಿನ್ ವೇಸ್ಟೇ ಮಾಡ್ಕೊಳಲ್ಲ. ಸುಮ್ನೆ ಏನೋ ಮಾತಾಡೋದು, ಎನರ್ಜಿನ್ ವೇಸ್ಟೇ ಮಾಡಲ್ಲ, ಎಲ್ಲಿ ಮಾಡ್ಬೇಕು ಅಲ್ಲೇ ಮಾಡೋದಷ್ಟೇ. ಆಡಿದ್ರೆ ತೂಕವಾದ ಮಾತಾಡ್ತಾರೆ ಅಷ್ಟೇ. ಅಂದ್ರೆ ಒಂದ್ 10 ಜನಕ್ಕೂ ಸರಿ ಅನ್ಸ್ಬೇಕು. ನಾನು ಅದನ್ನೇ ನೋಡಿದ್. ನಾನು ಸುದೀಪ್ ಸರ್ ತುಂಬಾ ಒಳ್ಳೆ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ಆಕ್ಚುಲಿ. ಇವರೆಲ್ಲ ಚೆಸ್ ಆಡ್ತಿದ್ರು ಎಲ್ಲ, ನನ್ಗೆ ಚೆಸ್ ಬಗ್ಗೆ ಗಂಧಗಳಿಗೆ ಗೊತ್ತಿಲ್ಲ, ಏನಿಲ್ಲ. ನಾನ್ ಸುಮ್ನೆ ಕೂತ್ಕೊಂಡಿದ್ದೆ, ಅವ್ರಿಗೆ ಗೊತ್ತಾಯ್ತು ನನ್ ಬೋರ್ ಆಗ್ತಿದೆ, ಅಂದ್ರೆ ನಾನೊಂಥರ ಅವಾಯ್ಡ್, ಅಂದ್ರೆ ಏನಂತಾರೆ ನನ್ನಲ್ಲಿ ಜೆಲ್ ಆಗ್ತಿಲ್ಲ, ಅಂದ್ರೆ ನಾನು ಯಾರು ಇದ್ ಮಾಡ್ತಿಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು. ಅವರು ಎಷ್ಟ್ ಚೆನ್ನಾಗಿ ಇದ್ ಮಾಡೋರು ಅಂದ್ರೆ, ಕರೆಕ್ಟ್ ಅಲ್ವಾ ಸುಷ್ಮಿ, ನಂಗೆ ಚೆಸ್ ಬಗ್ಗೆ ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ ಸುಷ್ಮಿ ಸರ್ ಅನ್ನೋರು. ಆಕ್ಚುಲಿ ಅವ್ರು ನನ್ನ ಸರ್ ಅಂತ ಹೇಳೋದು ಅವಶ್ಯಕತೆ ಏನಿಲ್ಲ, ಅದೇ ರೆಸ್ಪೆಕ್ಟ್, ನಾವೇನ್ ಕೊಡ್ತೀವಿ ಅದೇ ವಾಪಸ್ ಬರುತ್ತೆ ಅಂತಾರಲ್ಲ, ಹಂಗೆ ಅವ್ರು. ಅಲ್ವಾ ಕರೆಕ್ಟ್ ಅಲ್ವಾ ಸುಷ್ಮಿ? ಹೇಳಿ ನೀವ್ ಹೇಳಿ. ಅಲ್ವಾ ಸರ್, ನನ್ಗೆ ಏನೂ ಗೊತ್ತಿಲ್ಲ, ನಾನು ನಮ್ ಬಾಸ್ ಕೇಳ್ತಾರೆ ಹ್ಞೂ ಅಂತ, ನಾನು ಫ್ಯಾನ್ ಬಾಯ್ ಮೂಮೆಂಟ್ ನನಗ್ ಬಾಯ್ ಅಂತ. ಆಮೇಲೆ ಪಾಪ ಕಾಫಿ ಕೊಟ್ರು, ಅವ್ರದ್ದು ಕಾಫಿ ಮಿಷಿನ್ ಇದೆಲ್ಲ, ಅದೇ ಮಿಷಿನ್ ಅಲ್ಲಿ ಬ್ಲಾಕ್ ಕಾಫಿ ಮಾಡ್ಕೊಟ್ರು. ಅವ್ರ ಬಿಲರಂಗ ಭಾಷಾ ಸೆಟ್ ಅಲ್ಲಿ ಶೂಟ್ ನಡೀತಿತ್ತಲ್ಲ, ಕಂಠೀರವ ಸ್ಟುಡಿಯೋ, ಅವಾಗ ಅವರು ಬಿಲ್ಲಾ ಗೆಟಪ್ ಅಲ್ಲಿ ಇದ್ರು, ಪ್ರಾಸ್ಥೆಟಿಕ್ಸ್ ಎಲ್ಲ ಹಾಕಿರು. ಸೊ ನಂಗೆ ಫೋಟೋ ಎಲ್ಲ ತೆಗ್ಸ್ಕೊಳಕ್ ಆಗ್ಲಿಲ್ಲ. ಅವಾಗ ಏನ್ ಶೂಟ್ ಆಗಿತ್ತು ಅದನ್ನ ರಫ್ ಎಡಿಟಿಂಗ್ ಮಾಡ್ಬಿಟ್ಟು ಲ್ಯಾಪ್ಟಾಪ್ ಅಲ್ಲಿ ಹಾಕಿದ್ರು. ನಾನು ಕೂತಿದ್ದೆ, ಯಾಕೆ ಕೂತಿದ್ದೀರಾ, ಬನ್ನಿ ನೀವು ನೋಡಿ, ಬನ್ನಿ ಅಂತೆಲ್ಲ ಕರ್ಸ್ಕೊಂಡು ಸುದೀಪ್ ಸರ್ ತೋರಿಸಿ, ನನ್ ಸುದೀಪ್ ಸರ್ ತೋರಿಸ್ತಾ ಇದಾರೆ, ಇದನ್ನ ನನ್ಗೆ ಯಾಕೆ ತೋರಿಸ್ತಿದಾರೆ, ಚೆನ್ನಾಗಿದೆಯಾ ಅಂತೆಲ್ಲ ಕೇಳಿ. ಅಂದ್ರೆ ಅವ್ರನ್ನ ದೂರದಲ್ಲಿ ನೋಡಿದವ್ರು ಕೆಲವೊಬ್ರು ಆಟಿಟ್ಯೂಡ್ ಅವ್ರಿಗೆ ಹಂಗೆ ಅಂತಾರೆ, ಬಟ್ ಹತ್ರದಲ್ಲಿ ಹೋದವ್ರಿಗೆ ಗೊತ್ತವ್ರು ಇಂತ ಮಾಣಿಕ್ಯ ಅಂತ ಅಲ್ವಾ? ಹೌದು. ಸುದೀಪ್ ಸರ್ ಬಗ್ಗೆ ಇನ್ನೊಂದು ಗೊತ್ತಿಲ್ದಿರೋದೇನು ಅಂದ್ರೆ, ಅಲ್ಲಿ ಅವ್ರ ಮೊಬೈಲ್ ಅಲ್ಲಿ ಕುತ್ಕೊಂಡು ಏನೋ ಅದಕ್ಕೇನೋ ಅಂತಾರಲ್ಲ, ಗ್ರಾಫಿಕ್ ಡಿಸೈನರ್ ಸಮಥಿಂಗ್ ಏನೋ, ಅಂದ್ರೆ ಒಂದು ಪೋಸ್ಟರ್ ಕ್ರಿಯೇಟ್ ಮಾಡೋದಕ್ಕೇನೋ ಅಂತ ಡಿಸೈನಿಂಗ್ ಮಾಡಿಸ್ತಿದ್ರ, ಅವ್ರು ಮಾಡಿಸ್ತಿದ್ರಲ್ಲ, ಅವ್ರು ಮಾಡ್ತಾ ಇದ್ರು ಕುತ್ಕೊಂಡು. ಸುದೀಪ್ ಸರ್ ಅವ್ರು ಕುತ್ಕೊಂಡು ಎಡಿಟ್ ಮಾಡಿ ಮ್ಯಾಕ್ಸ್ 2 ಅಂತ ಅವ್ರು ಪೋಸ್ಟರ್ ಡಿಸೈನ್ ಮಾಡ್ತಾ ಇದ್ರು. ಅವ್ರು ತೋರ್ಸಿದ್ರು, ಅವ್ರು ಇದನ್ನ ಚೆನ್ನಾಗಿದೆಯಲ್ವಾ ಅನ್ಕೊಂಡು. ನನ್ ಫುಲ್ ಶಾಕ್, ಸುದೀಪ್ ಸರ್ ಮಾಡ್ತಾ ಇರೋದ ಇದು ಅನ್ಕೊಂಡು ಫುಲ್ ಶಾಕ್ ಆಗೋಗಿತ್ತು ಆಕ್ಚುಲಿ. ಆಕ್ಚುಲಿ ನಾನು ಅದೆಲ್ಲ ನೋಡಿದೀನಿ, ಅದೊಂದು ಖುಷಿ ನನಗೆ, ಫ್ಯಾನ್ ಬಾಯ್ ಮೂಮೆಂಟ್ ಆಗೋದೆಲ್ಲ. ಎಷ್ಟು ಆಕ್ಟಿವ್ ಇರ್ತಾರಲ್ವಾ ಅವರು, ಹೌದೌದು, ಆಲ್ ಟೈಮ್. ನಂಗೆ ಹಂಗೆ ಒಂದ್ಸಲ ವಿಷ್ಣುದಾದನ್ ನೋಡ್ಬೇಕಂತ ಆಸೆ ಇತ್ತು, ಬಟ್ ಅದೊಂದು ಮಿಸ್ ಆಗಿದೆ ಲೈಫ್ ಅಲ್ಲಿ, ಏನು ಮಾಡಕ್ಕಾಗಲ್ಲ. ಸೊ ಅವ್ರ ತನನ ಸ್ವಲ್ಪ ನಾನು ಸುದೀಪ್ ಸರ್ ಅಲ್ಲಿ ಆಕ್ಚುಲಿ ನಂಗೆ ಅನ್ಸುತ್ತೆ ಆತರ ಸುಮಾರು ವಿಷಯದಲ್ಲಿ ಅವ್ರಿಬ್ರು ಸ್ವಲ್ಪ ಸಿಮಿಲರ್ ಇದ್ದಾರೆ ಅಂತ ಅನ್ಸುತ್ತೆ. ಈ ಬೆಟ್ ನೋಡಿದೀರಾ, ಅವ್ರಿಬ್ರು ಬೆಟ್ಟು ಸೇಮೆ, ಬೆಂಡ್ ಆಗೋದು, ಅವರು ವಿಷ್ಣುದಾದೊಂದು ಬೆಂಡ್ ಆಗುತ್ತೆ.
ಆಮೇಲೆ ಕೆಲವೊಂದೆಲ್ಲ ಕಣ್ಣು ಅಬ್ಸರ್ವ್ ಮಾಡಿ ಆಕ್ಚುಲಿ ಅವ್ರಿಬ್ರು ಸ್ವಲ್ಪ ಸಿಮಿಲರ್ ಇದೆ, ವಿಷ್ಣುವರ್ಧನ್ ಮತ್ತೆ ಸುದೀಪ್ ಸರ್ದು. ಅದೆಲ್ಲ ಅವಾಗ ಅನ್ಸ್ತಿರುತ್ತೆ, ಅಟ್ಲೀಸ್ಟ್ ಅವ್ರನ್ನಾರೋ ಇವ್ರಲ್ಲಿ ನೋಡ್ತಿದ್ರಲ್ಲ ಅದು ಒಂದು ಓಕೆ. ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಒಂದ್ಸಲಾರು ವಿಷ್ಣುವರ್ಧನ್ ನೋಡ್ಬೇಕಾಯ್ತಲ್ಲ. ಈಗೇನಾರ ಇದ್ರೆ ಬಿಡ್ತಾನೆ ಇರ್ಲಿಲ್ಲ, ತಪ್ಪಂಡೆಲ್ಲ ಮುದ್ದಾಡ್ಬೋದು, ಯಾವ್ದೇ ಜನರು ನುಗ್ಗಲ್ಲ ಹೋಗ್ಬಿಟ್ಟು ತಪ್ಪೋಗ್ತಿದೆ. ಈ ಬೆಂಗಳೂರಿಗೆ ಬಂದ್ಮೇಲೆ ಒಂದ್ಸಲ ಸುಮ್ನೆ ಅವ್ರಂತೂ ಇಲ್ಲ, ಅಟ್ಲೀಸ್ಟ್ ಅವ್ರ ಮನೆ ಹತ್ರ ಹೋಗೋದ ಅಂತ ಇತ್ತು. ಇವಾಗಲೂ ನಾನು ಆರ್ ನಗರಲ್ಲಿ ಇರೋದು ಒಂದೇ, ನಾನು ಅಲ್ಲಿ ಗ್ಲೋಬಲ್ ವಿಲೇಜ್ ಅವ್ರ ಇದಿದೆಯಲ್ಲ, ಈಗ ತೆಗೆದ್ಬಿಟ್ರು ಬಿಡಿ ಅವ್ರ ಸಮಾಧಿ, ನಾನು ಅಲ್ಲೇ ಇದ್ದಿದ್ದು. ನಾನು ದಿನ ಅದೇ ರೋಡಲ್ಲಿ ಶೂಟಿಂಗ್ ಹೋಗ್ಬೇಕಾಯ್ತು, ದಿನ ಕೈ ಮುಕ್ಕೊಂಡೆ ಹೋಗ್ತಿದ್ದೆ ಅವಾಗ ನಾನು. ಅಂದ್ರೆ ಅಟ್ಲೀಸ್ಟ್ ಅವ್ರನ್ನ ಹಂಗಾರ ನೋಡೋಣ, ಅವ್ರದ್ದೇನೋ ನಾನು ಅದೊಂದ್ ಇರುತ್ತೆ ಗೊತ್ತಾ, ಅದು ಆರ್ಟಿಸ್ಟ್ ಆದವ್ರಿಗೆ ಅದ್ ಹೋಗ್ಬೇಕಾದ್ರೆ ನನ್ ಕೂಡ ದಾದಾ ನಿಮ್ಮಲ್ಲಿ ಇರೋ ಒಂಚೂರು ಟ್ಯಾಲೆಂಟ್ ನನ್ಗ ಕೊಟ್ಬಿಡಿದದ, ಆಶೀರ್ವಾದ ಮಾಡಿದದ ಅಂತದ್ದು ಅದೆಲ್ಲ ಇರುತ್ತೆ. ಅದು ಒಂಥರ ಖುಷಿ, ಅದು ನಾನೆಲ್ಲ ಸುಮಾರು ಜನ ಮಾಡ್ತಾರದು ಆಕ್ಚುಲಿ ಆತರ. ಸೊ ನಾನು ಅಲ್ಲೇ ಇದ್ದೆ, ಇವಾಗ್ಲೂ ಆರ್ ನಗರ ಸ್ವಲ್ಪ ಈ ಕಡೆ ಶಿಫ್ಟ್ ಆಗಿದ್ದೀನಿ ಅಷ್ಟೇ. ನಿಮ್ಗೆ ಒಂದ ಬಿಗ್ ಬಾಸ್ ಸಿಕ್ಕಿ ಸುದೀಪ್ ಸರ್ ಜೊತೆ ಅಲ್ಲ ನಾನ್ ಹೇಳ್ತಿರೋದ್ ಕೇಳಿ, ಇರ್ಬೇಕು ಇಲ್ಲ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಅಲ್ವಾ? ನನ್ಗೆ ಅವ್ರಿಗೆ ಡೈರೆಕ್ಷನ್ ಮಾಡ್ಬೇಕಂತ ಆಸೆ, ಬಟ್ ಕಲಿತಾ ಇದೀನಿ. ನಿಮ್ಗೆ ಅವ್ರನ್ನ ಹೀರೋ ಆಗಿ ಇಟ್ಕೊಂಡು ಸಿನಿಮಾ ಮಾಡ್ಬೇಕಂತ ಡೈರೆಕ್ಷನ್. ಸುದೀಪ್ ಸರ್ನ ಹೀರೋ ಆಗಿ ಇಟ್ಕೊಂಡು ಡೈರೆಕ್ಟ್ ಮಾಡಲ್ಲ, ವಿಲನ್ ಆಗಿ ಇಟ್ಕೊಂಡು, ಅಂದ್ರೆ ವಿಲನೇ ಹೀರೋ. ಸುದೀಪ್ ಸರ್ ಈಗ ನೋಡಿಲ್ವಾ ನೀವು? ಈಗ ಮತ್ತೆ ಆ ಗತ್ತು ಗೊತ್ತಿಲ್ಲ ಈಗ ಆತರ ಒಂದು ಇದೆ ತಲೆಯಲ್ಲಿ. ಕಲಿಯೋದ್ ತುಂಬಾ ಇದೆ. ಅಂತ ದೊಡ್ಡ ವ್ಯಕ್ತಿನ ಹಾಕೊಂಡು ಏನೋ ಒಂದು ತೆಗಿದು ಸುಮ್ನೆ ಉಡಾಫೆಂಗ್ ನಾನೇನೋ ಫ್ಯಾನ್ ಹಿಂಗ್ ಕಲ್ತ್ಬಿಡಿದೀನಿ ಹಂಗ್ ಕಲ್ತ್ಬಿಡಿದೀನಿ. ಅವ್ರ ಹತ್ರ ರೀಚ್ ಆಗದೆ ಫಸ್ಟ್ ಆಫ್ ಆಲ್ ಕಷ್ಟ ಈ ತರ ವಿಷಯದಲ್ಲಿ. ಸೊ ರೀಚ್ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾನೇನಾರು ಅಚೀವ್ ಮಾಡ್ಬೇಕು, ನಾನ್ ಅದ್ರಲ್ಲಿ ಬೆಸ್ಟ್ ಅಂತ ಅನ್ಸ್ಕೋಬೇಕು. ಆಮೇಲೆ ನೀನ್ ಹೇಳ್ದಲ್ಲ ಬಿಗ್ ಬಾಸ್ ಸುದೀಪ್ ಸರ್ ಹಿಂಗ್ ಸಿಗ್ಲಿ ಅಂತ, ನಂಗೆ ಅಲ್ಲಿ ಹೋಗ್ ಬೇಜಾರೇ. ಅದು ಸುದೀಪ್ ಸರ್ ಕೈಲಿ ಬಯಸ್ಕೋಬೇಕಲ್ಲ, ಯಾಕೆ ನಾನೇನೋ ಯಾಕಂದ್ರೆ ನಾನು ತಪ್ಪು ಮಾಡೇ ಮಾಡ್ತೀನಿ ನನಗೆ ಗೊತ್ತು. ಅಲ್ಲ ಬೈದ್ರು ನಿಮ್ಗೆ ಖುಷಿ ಇರುತ್ತಲ್ವಾ? ಅಲ್ಲ ಹೌದು ಇರುತ್ತೆ, ಇಲ್ಲ ಅಂತಲ್ಲ, ಬುದ್ಧಿವಾದ ಹೇಳ್ತಾರ ಅಷ್ಟೇ ಅವರು. ಅಲ್ಲ ನನ್ಗೆ ಬುದ್ಧಿವಾದ ಹೇಳ್ತಾರೆ ಅನ್ನೋದಕ್ಕಿಂತ ಇಲ್ಲೊಂದ್ ಕಡೆ ಬೇಜಾರಾಗ್ಬಿಡುತ್ತೆ, ಯಾಕಂದ್ರೆ ನನ್ಗೆ ಗೊತ್ತು ನಾನು ತಪ್ಪು ಮಾಡೇ ಮಾಡ್ತೀನಿ ಅಂತ. ಇವತ್ತು ನಮ್ ಬಾಸ್ ಕೈಲಿ ಬಯಸ್ಕೋಬೇಕಲ್ಲ. ಸೊ ಅಂದ್ರೆ ನನ್ಗೇನು ಅಂದ್ರೆ ಒಂದು ನಮ್ ಬಾಸ್ ದೃಷ್ಟಿಲಿ ನಾನೊಬ್ಬ ಹಿಂಗಾಗ್ಬಿಟ್ನಲ್ಲ ಅನ್ಸುತ್ತೆ ಅಂತ ಹಂಗಂತ ಫೀಲ್ ಆಗ್ತಿರುತ್ತೆ. ಇದಿಷ್ಟು ಆಗಿತ್ತು ಸುಷ್ಮಿತಾ ಅಣ್ಣನ ಅಭಿಮಾನಿಯ ಫ್ಯಾನ್ ಬಾಯ್ ಮೂವ್ಮೆಂಟ್ ಸುದೀಪ್ ಸರ್ ಜೊತೆ ಮತ್ತೆ ವಿಷ್ಣು ಸರ್. ಬರ್ತಾ ಇದೆ